ಮಹಾತ್ಮ ಗಾಂಧಿ ವೃತ್ತದಲ್ಲಿ ಉಗ್ರರ ದಾಳಿಗೆ ಹತರಾದ ಎಲ್ಲರ ಆತ್ಮಕ್ಕೆ ಶಾಂತಿ ಕೋರಿ ಮೌನಾಚರಣೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ 28 ಜನರ ಹತ್ಯೆ ಮಾಡಿದ ಉಗ್ರರು. ದಾಳಿ ಖಂಡಿಸಿ ಹಿಂದೂ ಸಮಾಜ ಬಾಂಧವರು ಯುವ ಘರ್ಜನೆ ಪಡೆಯಿಂದ ಪ್ರತಿಭಟನೆ. ಡಾಕ್ಟರ್ ಅಂಬೇಡ್ಕರ್ ವೃತ್ತದಿಂದ ಮೇಣದ ಬತ್ತಿ ಹಿಡಿದು ಮಹಾತ್ಮ ಗಾಂಧಿ ವೃತ್ತದವರೆಗೆ ಮೌನ ಪ್ರತಿಭಟನೆ. ಎಬಿವಿಪಿ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಉಪೇಂದ್ರ ನಾಯಕ, ಸಾಮಾಜಿಕ ಕಾರ್ಯಕರ್ತ ಸಚಿನ್ ಕುಮಾರ್ ನಾಯಕ, ಮಲ್ಲು ವಿಷ್ಣುಸೇನಾ ಉಪಸ್ಥಿತಿ. ದೇಶಕ್ಕಾಗಿ ಬಾಳದ ಬದುಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್. गोली मारो सालों को, गोली मारो सालों को, गोली मारो सालों को। भारत माता की ಇಲ್ಲಿ ನಡೆದಿರ್ತಕ್ಕಂಥ ಹಿಂದೂ ಸಮಾಜದ ಬಾಂಧವರೇ, ಅದು ಮನೆಯಲ್ಲಿ ಆರಾಮ ಸುಖ ನಿದ್ದೆಯನ್ನು ಮಾಡತಕ್ಕಂಥ ಹಿಂದೂ ಸಮಾಜದ ಬಾಂಧವರೇ, ಒಂದಂತ ತಿಳ್ಕೊಳ್ಳಿ. ಇವತ್ತು ಕಾಶ್ಮೀರದಲ್ಲಿ ಆಗಿರಬಹುದು, ನಾಳೆ ಯಾದಗಿರಿಯಲ್ಲಾಗಬಹುದು, ಅಥವಾ ನಾಡಿನ ಸುರಪುರದಲ್ಲಿಯೂ ಕೂಡ ಬರ್ತಕ್ಕಂಥ ಲಕ್ಷಣ ತುಂಬಾನೇ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಒಂದೊಂದು ಅರ್ಥ ಮಾಡ್ಕೊಳ್ಳಿ. ಕಾಶ್ಮೀರಕ್ಕೆ ಯಾಕೆ ಹೋಗ್ತಾರ್ರಿ? ಕಾಶ್ಮೀರ ಭಾರತ ಮಾತೆಯ ಸಿಂಧೂರ, ಭಾರತ ದೇಶದ ಒಂದು ಮುಕುಟಮಣೆ, ಅದು ಶಿಖರ ಇದ್ದ ಹಾಗೆ. ಆದ್ರೆ ಅಂತ ಒಂದು ಕಾಶ್ಮೀರ, ಸ್ವರ್ಗವಾಗಿರ್ತಕ್ಕಂಥ ಕಾಶ್ಮೀರ, ಒಂದೇ ಒಂದು ದಿನದಲ್ಲಿ ನರಕವನ್ನು ಮಾಡಿರ್ತಕ್ಕಂಥವ್ರಿಗೆ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು ಇದೆ ಮತ್ತು ರಾಜ್ಯ ಸರ್ಕಾರದ್ದು ಇದೆ. ಅಂತಿಂತ ತಕ್ಕ ಉತ್ತರ ಅಲ್ಲ. ಕೇವಲ ಸರ್ಜಿಕಲ್ ಸ್ಟ್ರೈಕ್ ಮಾಡೋದ್ರ ಮೂಲಕ ಅವ್ರನ್ನ ಕೊಂದ್ವಿ ಅಂತಕ್ಕಂಥ ಒಂದು ಖುಷಿಯನ್ನ, ಸಂತೋಷವನ್ನ ವ್ಯಕ್ತಪಡಿಸ್ತಕ್ಕಂಥದ್ದಲ್ಲ. ಇಡೀ ಪಾಕಿಸ್ತಾನ ಸರ್ವನಾಶ ಆಗಬೇಕು. ನಾವೊಂದು ಮಾತನ್ನು ಹೇಳ್ತಾ ಇದ್ದೀನಿ. ಇವತ್ತು ರಾಮಾಯಣ ಮಹಾಭಾರತವನ್ನು ನೋಡಿ ನಾವೆಲ್ಲ ತಿಳ್ಕೊಳ್ಬೇಕಾದಂತ ಅವಶ್ಯಕತೆ ಇದೆ. ರಾಮಾಯಣ ಮಹಾಭಾರತವನ್ನು ನೋಡಿ ರಾಜಕಾರಣಿಗಳ ಪಾಠ ಕಲಿತಕ್ಕಂಥ ಅವಶ್ಯಕತೆ ತುಂಬಾನೇ ಇದೆ. ರಾಮಾಯಣ ಮಹಾಭಾರತದಲ್ಲಿ ಏನಿದೆ ರೀ? ದುಷ್ಟ ಯಾವನೇ ಆಗಿರಬಹುದು, ಅವ ಬಂಧು ಆಗಿರ್ಬೋದು, ಬಳಗ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಅವ ಪಾಪಿಷ್ಠನಾಗಿದ್ರೆ ಅಥವಾ ಅವ ಅತ್ಯಾಚಾರಿಯಾಗಿದ್ರೆ ಅವನನ್ನ ಕೂಡಲೇ ಸರಿ ಬಿಡಬೇಕಂತೇಳಿ ಶ್ರೀಕೃಷ್ಣ ಪರಮಾತ್ಮ ನಮಗೆ ಕಲಿಸಿಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ರಾವಣನೇ ನೀವು ತೆಗೆದುಕೊಂಡ್ರಿ. ಇವತ್ತು ರಾವಣ ಯಾಕೆ ಆತನಾದ ರಾಮನಿಂದ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರನೆ. ನಾವು ಕೃಷ್ಣನ ತಂತ್ರವನ್ನ, ರಾಮನ ಅನುಕರಣೆಯನ್ನ ಮಾಡಿದಾಗ ಮಾತ್ರ ನಿಜವಾದ ಭಾರತೀಯರು, ನಿಜವಾದ ಹಿಂದೂಗಳಾಗೋದಕ್ಕೆ ಸಾಧ್ಯ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಬಂಧುಗಳೇ, ಒಂದು ಅರ್ಥ ಮಾಡ್ಕೊಳ್ಳಿ. ನೀವು ಗಂಡನ ಎದುರ ಅಥವಾ ಮಗು ಎದುರ ತಂದೆಯನ್ನ ಹಣೆಗೆ ಗುಂಡಿಟ್ಟು, ಎದೆಗೆ ಗುಂಡಿಟ್ಟು ಹೊಡೆಯುವಾಗ ಆ ಹೆಣ್ಣಿನ ಒಂದು ಶೌರ್ಯವನ್ನ ಮೆಚ್ಚಲೇಬೇಕು. ನಾಯಿ ಬರೇ ನನ್ನ ಗಂಡಗೆ ಯಾಕೆ ಹೊಡಿತೀನಿ ಹೇಳಿರ್ತಾರ, ನಮ್ಮನ್ನು ಹೊಡೆದ ಸಾಯಿಸ್ಬಿಡು ಅಂತಂದಾಗ ಅವ ಹೇಳಿರ್ತಕ್ಕಂಥ ಮರು ಉತ್ತರ ಏನಿದೆ ಅಂತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಚಾರನೆ. ಒಂದು ತಿಳ್ಕೊಳ್ರಿ, ಅವ್ರ ಬಳಿ ಹೆಣ್ಮಕ್ಳ ಬಳಿ ಇರ್ತಕ್ಕಂಥ ಒಂದು ಧೈರ್ಯ, ಶೌರ್ಯ ಇವತ್ತಿನ ನರಸತ್ತ ನಾಮಾರ್ಥ ನಮ್ಮಂತ ಗಂಡ್ಮಕ್ಳ ಬಳಿ ಇಲ್ಲಲ್ಲ. ಇದಕ್ಕಿಂತ ನಾಚಿಕೆಗೇಡಿನ ವಿಷಯ ಬೇರೆ ಯಾವುದಿದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡಿಕೊಳ್ಳಬೇಕಾಗತ್ತ. ಇವತ್ತು ನಾಗರಿಕರ ಅಷ್ಟೇ ಇಲ್ಲ, ಪ್ರತಿಯೊಬ್ಬ ರಾಜಕಾರಣಿ, ಅದು ಬಿಜೆಪಿ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಆಗಿರ್ಬೋದು, ಮತ್ತೊಂದು ಪಕ್ಷಗಳಾಗಿರ್ಬೋದು, ನಿಮ್ಮ ತೆವಲಿಗೆ, ನಿಮ್ಮ ನ್ಯಾಲಿಗೆಯ ಚಟಕ್ಕೆ ಈ ಹಿಂದೂ ಸಮಾಜದ ನಾಗರಿಕರು ಬಲಿಯಾಗ್ತಾ ಇದ್ದಾರಲ್ಲ, ಇದು ನೀವು ನಾಚಿಕೆ ಪಡ್ತಕ್ಕಂಥ ವಿಚಾರ. ಒಂದು ಅರ್ಥ ಮಾಡ್ಕೊಳ್ಳಿ. ಇವತ್ತು ಕೇವಲ ಬೇರೆ ಯಾರಿಗೂ ಆಗಿದೆ ಅಂತಲ್ಲ, ನಾಳೆ ನಿಮ್ಮ ಬುಡಕ್ ಬರ್ತದ, ನಾಳೆ ನಿಮ್ಮ ಸೀಟಿಗೆ ಬರ್ತದ, ನಾಳೆ ನಿಲ್ತಕ್ಕಂಥ ನೀವು ಚುನಾವಣೆಗೆ ಬರ್ತದ. ನೀವು ಬೇಗನೆ ನೀವೆಲ್ಲರೂ ಕೂಡ ಎಲ್ಲ ಪಕ್ಷದವರು ಪಾಠ ಕಲಿಬೇಕು ಅಂತ ಹೇಳಿ ಈ ಪ್ರತಿಭಟನೆ ಮೂಲಕ ಉಗ್ರವಾದ ವಿಷಯವನ್ನು ಖಂಡನೆ ಮಾಡ್ತಾ ರಕ್ತವೇ ಅಲ್ಲ, ಹಿಡಿಯದ ಹೃದಯ
ಭಾರತೀಯರ ಹೃದಯ ಹೃದಯವೇ ಅಲ್ಲ. ಜೈ ಜೈ ಭಾರತ ಮಾತಾ, ಜೈ ಜೈ ಭಾರತ ಮಾತಾ, ಜೈ 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 ಭಾರತ ಮಾತಾ, ಜೈ 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 ಭಾರತ ಮಾತಾ. बोलो भारत माता के जय, बोलो भारत माता के जय, जय श्री राम, जय श्री राम, जय श्री राम, जय